ನಮಸ್ಕಾರ ಎಲ್ರಿಗೂ. ಹೋಪ್ ಯು ಆರ್ ಡೂಯಿಂಗ್ ಫೈನ್. ನಾವಿವತ್ತು ಎಗ್ ರೈಸ್ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಎತ್ತಿಟ್ಕೊಂಡಿರೋ ಪದಾರ್ಥ: ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ದಪ್ಪಮೆಣಸಿನ್ಕಾಯಿ, ಎಗ್ಗು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅರಿಶಿನ, ಪೆಪ್ಪರು, ಜೀರಾ ಪುಡಿ, ಧನಿಯಾ ಪುಡಿ, ಉಪ್ಪು ಎಲ್ಲ ಎತ್ತಿಟ್ಕೊಂಡಿದ್ದೀವಿ. ಫಸ್ಟಿಗೆ ಆಯಿಲ್ ಹಾಕೋಣ. ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಂಡೋಣ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಉದ್ದ ಕಟ್ ಮಾಡ್ಕೊಬೇಕು, ಸ್ಲೈಸ್ ಕಟ್ ಮಾಡ್ಕೊಳ್ಳಿ. ನೋಡಿ, ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ನೆಕ್ಸ್ಟು ಅದನ್ನು ಫ್ರೈ ಆಗಬೇಕು. ಎರಡು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. 1.5 ಸ್ಪೂನ್ ಹಾಕೊಂಡಿದ್ದೀವಿ. ಚೆನ್ನಾಗಿ ಫ್ರೈ ಆದಮೇಲೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು. ನೋಡಿ, ಇವಾಗ ಎತ್ತಿಕೊಂಡಿರೋ ಮಸಾಲೆ ಎಲ್ಲ ಹಾಕೊತಾ ಇದ್ದೀವಿ. ಅರ್ಧ ಹಾಕೊಬೇಕು, ಮತ್ತೆ ಅರ್ಧ ಆಮೇಲೆ ಲಾಸ್ಟಲ್ಲಿ ಹಾಕೊತೀನಿ. ರೈಸ್ ಹಾಕ್ತೀನಲ್ಲ ಆವಾಗ ಹಾಕೊತೀನಿ. ನೋಡಿ, ಎಲ್ಲ ಹಾಕೊತಾ ಇದ್ದೀನಿ. ಅರ್ಧ ಮಸಾಲೆ ಎಲ್ಲ ಹಾಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫ್ರೈ ಆಗಬೇಕು ಮಸಾಲೆನು. ಫ್ರೈ ಆದಮೇಲೆ ನೋಡಿ, ಈ ಥರ ಫ್ರೈ ಆದಮೇಲೆ ಮೊಟ್ಟೆ ಹಾಕಬೇಕು. ಮಿಕ್ಸ್ ಮಾಡಿರೋ ಮೊಟ್ಟೆ ಹಾಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಳ್ಳೆ ಎಗ್ ಬುಜ್ಜಿ ಥರ ಆಗಬೇಕದು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಗ್ ಬುಜ್ಜಿ ಥರ ಆಗೈತೆ. ಫುಲ್ ಫ್ರೈ ಮಾಡಿದ್ವಿ. ಇವಾಗ ನೋಡಿ, ರೈಸ್ ಹಾಕೊತಾ ಇದ್ದೀನಿ. ನೋಡಿ, ಇವಾಗ ನಾನು 3 ಕಪ್ ರೈಸ್ ಹಾಕೊತಾ ಇದ್ದೀನಿ. ರೈಸ್ ಹಾಕೊಂಡು ಮತ್ತೆ ಇವಾಗ ಎತ್ತಿಕ್ಕಿದ್ನಲ್ಲ ಅರ್ಧ ಮಸಾಲೆ ಅದೆಲ್ಲ ಹಾಕೊಂಡಿದ್ದೀನಿ. ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಾನು. ಮತ್ತೆ ಸೋಯಾ ಸಾಸು 1 ಸ್ಪೂನ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಬೇಕು. ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಲಾಸ್ಟಿಗೆ. ಈ ರೆಸಿಪಿ ತುಂಬ ಈಸಿ, ಮಾಡ್ಬೋದು. ಅವಾಗವಾಗ ಮಾಡಿಕೊಂಡು ತಿನ್ಬೋದು. ನನ್ನ ಮಗನಿಗೆ ಇದು ತುಂಬ ಇಷ್ಟ. ಅವ್ನು ನಾನು ಅವಾಗವಾಗ ಮಾಡಿಕೊಡ್ತಾ ಇರ್ತೀನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಇವಾಗ ಸರ್ವ್ ಮಾಡಿದ್ದೀವಿ. ಎಗ್ ರೈಸ್ ರೆಡಿ ಇದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ.